ವೆಲ್ಕಮ್ ಬ್ಯಾಕ್ ಟು ಯಶೋಸ್ ಕಿಚನ್. ಇವತ್ತಿನ ರೆಸಿಪಿ ನಂದು ಸೇಮ್ ಅದೇ ಹೆಲ್ದಿ ಮಾಲ್ಟ್ ಪೌಡರು. ನೋಡಿ, ಇದನ್ನು ರಾಗಿನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ನೆರಳಲ್ಲಿ ಒಣಗಿಸಿ ನಾವು ಮಾಲ್ಟ್ ಪೌಡರ್ಗೆ ಯೂಸ್ ಮಾಡೋದು. ಯಾರಿಗಾದರೆ ಮಾಲ್ಟ್ ಪೌಡರ್ ಬೇಕಂದರೆ ಕೆಳಗಡೆ ವಾಟ್ಸಪ್ ನಂಬರ್ ಇದೆ ನೋಡಿ, ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ವಾಟ್ಸಪ್ ನಂಬರ್. ರಾಗಿನ ನಾನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇರೋದು. ಎಲ್ಲನೂ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಯಾವುದನ್ನು ನಾನು ಮುಚ್ಚುಮರೆ ಮಾಡ್ತಾ ಇಲ್ಲ. ಸೀಕ್ರೆಟ್ ರೆಸಿಪಿ ಅಂತ ಏನೂ ಇಲ್ಲ, ಎಲ್ಲ ಹಾಕೋದನ್ನ ನಾನು ವಿಡಿಯೋನಲ್ಲೇ ತೋರಿಸಿದ್ದೀನಿ. ಇದನ್ನು ಕುಡಿಯೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ಲೋ ಬಿ ಪಿ ಇರೋರು, ಶುಗರ್ ಇರೋರು, ಆಮೇಲೆ ಸೊಂಟ ನೋವು, ಕೈಕಾಲು ನೋವು, ಈಗೆಲ್ಲ ಕಾಮನ್ನು, ಅದೆಲ್ಲದಕ್ಕೂ ಕೂಡ ಒಳ್ಳೆಯದು. ಜೊತೆಗೆ ಏನಂತಂದರೆ ಕೂದಲಿಗೆ ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರು ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಇರ್ತಾರೋ ಅವರು ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬೇಕು. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನೋರು ಖಾಲಿ ಹೊಟ್ಟೆಗೆ ಕುಡಿಬೋದು. ಸಮ್ಮರಲ್ಲಿ ಇದನ್ನು ಕುಡಿಬೇಕು ಅಂತ ಅಂದರೆ ನೀವು ಸೇಮ್ ಗಂಜಿನ ಮಾಡಿಕೊಂಡು ಮಜ್ಜಿಗೆ ಅಥವಾ ಈರುಳ್ಳಿ ಹಾಕ್ಕೊಂಡು ಕುಡಿಬೋದು. ನಾನು ಈ ಪೌಡ್ರ್ ಮಾಡೋದಕ್ಕೆ ಮೋರ್ ದೆನ್ 20 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸಮ್ಮರಲ್ಲಿ ಕುಡಿಬೇಕು ಅಂತ ಹೇಳಿದ್ರೆ ಅದೇ ನೀವು ಮಜ್ಜಿಗೆ ಮಾಡಿಕೊಂಡು ಗಂಜಿ ಥರನೂ ಮಾಡ್ಕೊಂಡು ಕುಡಿಬೋದು, ಅಂಬ್ಲಿ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ಇದು ಜಿಮ್ ಮಾಡೋರೆಲ್ಲರೂ ಬೇರೆದು ಪ್ರೋಟೀನ್ ಪೌಡ್ರ್ ಅಂತ ಎಲ್ಲ ಕುಡಿತೀರಾ. ನಾವು ಇಲ್ಲಿ ಯಾವುದನ್ನು ಮುಚ್ಚುಮರೆ ಮಾಡಿಲ್ಲ. ಬಾಡಿಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದ್ರದ್ದೆಲ್ಲ ಯೂಸ್ ಆಗೋ ಅಂಥದ್ದೇ ಹಾಕಿರೋದು. ಸೊ ಎಲ್ಲನೂ ಇದು ಒಂದರಲ್ಲೇ ಸಿಗೋದ್ರಿಂದ, ಅದು ಫುಲ್ಲು ಹೋಮ್ ಮೇಡ್ ಆಗಿರೋದ್ರಿಂದ, ಮನೆಯಲ್ಲೇ ಮಾಡಿರೋದ್ರಿಂದ, ಕ್ಲೀನಾಗಿ ಮಾಡಿರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾವು ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಒಂದೊಂದನ್ನೇ ಸಪ್ರೇಟಾಗಿ ಲೋ ಫ್ಲೇಮಲ್ಲೇ ಹುರಿದು ಇಟ್ಕೊಂಡಿರೋದು. ಸೊ ಇದು ನನಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿ ಮನೆಯಲ್ಲೇ ರೂಮ್ ಟೆಂಪ್ರೇಚರಲ್ಲೇ ಕೂಲ್ ಮಾಡಿ ಆಮೇಲೆ ಮಿಲ್ಕ್ ತೊಗೊಂಡೋಗೋದು. ನಾವು 1 ವರ್ಷದ ಮೇಲಿನ ಮಕ್ಕಳು ಕೂಡ ಕುಡಿಬೋದು. ಅವ್ರಿಗೆ ಬೇಕು ಅಂತಂದರೆ ಸರಿ ಥರನೂ ಮಾಡಿ ತಿನ್ನಿಸ್ಬೋದು. ಇಲ್ಲ ಹಾಲಲ್ಲಿ ಕುಡಿತಾರೆ ಅನ್ನೋದಾದರೆ ನೀವು ಅದನ್ನ ಗಂಜಿ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಹಾಕಿ ಕೊಡ್ಬೋದು. ಇಲ್ಲಿ ಯೂಸ್ ಮಾಡಿರೋಂಥ ಪದಾರ್ಥಗಳು ಕಂಪ್ಲೀಟಾಗಿ ಫುಲ್ಲು ಪ್ರೀಮಿಯಮ್ ಕ್ವಾಲಿಟಿದನ್ನ ಯೂಸ್ ಮಾಡಿದ್ದೀವಿ ನಾವು. ಇದಕ್ಕೆ ನಾವು ಯಾವುದೇ ಕೆಮಿಕಲ್ನ ಆ್ಯಡ್ ಮಾಡಿಲ್ಲ. ಫ್ಲೇವರ್ಗಾಗಲಿ ಕಲರ್ಗಾಗಲಿ ಯಾವುದಕ್ಕೂ ಕೂಡ ಕೆಮಿಕಲ್ ಆ್ಯಡ್ ಮಾಡಿಲ್ಲ. ಫುಲ್ ಆರ್ಗ್ಯಾನಿಕ್ಕು, ಕಂಪ್ಲೀಟ್ಲಿ ಕೆಮಿಕಲ್ ಇಲ್ಲ ಇದರಲ್ಲಿ. ಕೆಮಿಕಲ್ ಇಲ್ಲದೇ ಇರೋ ಅಂಥದ್ದನ್ನ ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಹುರಿದಾದ್ಮೇಲೆ ತಣ್ಣಗಾದಾದ್ಮೇಲೆ ನಾವು ಇವಾಗ ಫ್ಲೋರ್ ಮಿಲ್ಗೆ ತೊಗೊಂಡೋಗಿ ಮಿಲ್ ಮಾಡಿಸ್ತಾ ಇದ್ದೀವಿ. ನೋಡಿ ಪೌಡರ್ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಬಂದಿದೆ. ನನಗೆ ಆಲ್ಮೋಸ್ಟ್ ಒಂದು 15 kg ಆರ್ಡ್ರ್ ಬಂದಿತ್ತು ಕಸ್ಟಮರ್ದು. ಸೊ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಹಂಗೆ ಇದ್ರದ್ದು ವಿಡಿಯೋನೂ ಕೂಡ ಮಾಡಿದ್ದು. ನೋಡಿ, ಇದು ಮಾಡೋದು ಕೂಡ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಬೇಕು ಅಂತ ಅಂದವರು ನೋಡಿಕೊಂಡು ಮಾಡ್ಕೋಬೋದು. ಕೆಲವರು ಹಾಗೆ ಹಾಕ್ಕೊಂಡು ಮಾಡ್ಕೊತಾರೆ, ಅದು ಗಂಟು ಥರ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ನೀರು ಸಪ್ರೇಟ್ ಇಟ್ಕೊಂಡು ಆಮೇಲೆ ಪೌಡ್ರನ್ನು ಮೆಲ್ಟ್ ಮಾಡಿಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ಬೇಕು ಅಂತಂದರೆ ಬೆಲ್ಲ ಹಾಕ್ಕೋಬೋದು. ಶುಗರ್ ಇರೋರು ಬೇಕಂದರೆ ಉಪ್ಪು ಹಾಕ್ಕೊಂಡೇ ಕುಡಿಬೋದು. ಇಲ್ಲ ನಾವು ಟೇಸ್ಟು ಬೇಕು ಅಂತ ಅನ್ನೋರು ಹಿಂಗೆ ಬೆಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಈವನ್ ಎಲ್ರಿಗೂ ಇಷ್ಟ ಆಗುತ್ತೆ. ಕಂಪ್ಲೀಟಾಗಿ 1 ವರ್ಷದ ಮೇಲಿಂದ ಎಲ್ಲರೂ ಕುಡಿಬೋದು, ಎಲ್ರಿಗೂ ಡೈಜೆಷನ್ನು ಚೆನ್ನಾಗಾಗುತ್ತೆ. ಸೊ ಫುಲ್ಲು ಆರ್ಗ್ಯಾನಿಕ್ ಪೌಡರ್ ಬೇಕು ಅಂತ ಅನ್ನೋರು ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.